ನಮ್ಮ ಸೃಜನಶೀಲತೆಗೆ ಅಂದ್ರೆ ನಮ್ಮ ಕ್ರಿಯೇಟಿವಿಟಿಗೆ ಸಂಬಂಧಿಸಿರುವ ಚಕ್ರ ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ವಾದಿಷ್ಠಾನ ಚಕ್ರವನ್ನು ಸ್ಯಾಕ್ರಲ್ ಚಕ್ರ, ತ್ರಿಕಾಸ್ತಿ ಚಕ್ರ, ಕ್ರಿಯೇಟಿವಿಟಿ ಚಕ್ರ ಮತ್ತು ಸೆಕ್ಷುವಲ್ ಚಕ್ರ ಅಂತ ಕೂಡ ಕರೀತಾರೆ. ಇದು ಹೊಕ್ಕಳಿನಿಂದ ಸ್ವಲ್ಪ ಕೆಳಗೆ ಜನನೇಂದ್ರಿಯ ಮತ್ತು ಸೆಕ್ರಲ್ ನರಗಳ ಸಮೂಹ ಅಂದ್ರೆ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಜನನೇಂದ್ರಿಯ ಮತ್ತು ಪ್ಲೆಕ್ಸಸ್ ನಡುವೆ ಪ್ಯೂಬಿಕ್ ಮೂಳೆಯ ತಳದಲ್ಲಿ ಕಂಡುಬರುತ್ತೆ. ಮೂಲಾಧಾರ ಚಕ್ರದ ಮೇಲೆ ಕಂಡುಬರುತ್ತದೆ. ಇದು ಗರ್ಭಾಶಯ, ದೊಡ್ಡ ಕರುಳು, ಪ್ರೋಸ್ಟೇಟ್ ಅಂದ್ರೆ ಪುರುಷರಲ್ಲಿ, ಅಂಡಾಶಯ ಮಹಿಳೆಯರಲ್ಲಿ ಮತ್ತು ವೃಷಣಗಳ ಪ್ರದೇಶದಲ್ಲಿರುತ್ತದೆ. ಇದು ಕೆಳಗಿನಿಂದ ಎರಡನೇ ಚಕ್ರ. ಕಿತ್ತಳೆ ಹಣ್ಣಿನಂತಹ ಬಣ್ಣ, ಆರೆಂಜ್ ಕಲರ್, ಕೇಸರಿ ಬಣ್ಣ ಹೊಂದಿದೆ. ಸ್ವಾದಿಷ್ಠಾನ ಸ್ವ ಅಂದ್ರೆ ಸೆಲ್ಫ್, ಸ್ವಯಂ ಅಂತ ಹೇಳ್ತೀವಿ. ಅದೇ ರೀತಿ ಅಧಿಷ್ಠಾನ ಅಂದ್ರೆ ಡ್ವೆಲ್ಲಿಂಗ್ ಪ್ಲೇಸ್, ವಾಸಿಸುವ ಸ್ಥಳ ಎಂದರ್ಥ. ಹಾಗಾದ್ರೆ ಸ್ವಾದಿಷ್ಠಾನ ಅಂದ್ರೆ ನಾವು ಸ್ವಯಂ ವಾಸಿಸುವ ಸ್ಥಳ ಎಂದರ್ಥ. ಇಲ್ಲಿ 6 ದಳಗಳ ಕಮಲ ಈ ಸ್ಯಾಕ್ರಲ್ ಚಕ್ರ ಅಂದ್ರೆ ಸ್ವಾದಿಷ್ಠಾನ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಈ 6 ದಳಗಳಿಂದ ಹೊರಡುವ 6 ನಾಡಿಗಳು ಬಂ, ಭಂ, ಮಂ, ಯಂ, ರಂ ಮತ್ತು ಲಂ. ಇಲ್ಲಿ ಪ್ರತಿಯೊಂದು ದಳವು ಒಂದೊಂದು ನಕಾರಾತ್ಮಕ ಗುಣವನ್ನು ಅಂದ್ರೆ ನೆಗೆಟಿವ್ ಕ್ವಾಲಿಟಿಯನ್ನು ಪ್ರತಿನಿಧಿಸುತ್ತವೆ. ನಮ್ಮ ಪ್ರಜ್ಞೆಯಿಂದ, ನಮ್ಮ ಕಾನ್ಶಿಯಸ್ನಿಂದ ತೆಗೆದು ಹಾಕಬೇಕಾಗಿರ್ತಕ್ಕಂಥ ಅಂದ್ರೆ ಇವುಗಳನ್ನು ಜಯಿಸಬೇಕಾಗಿರ್ತಕ್ಕಂಥ ಈ 6 ಗುಣಗಳು ಯಾವಂತಂದ್ರೆ ಕೋಪ, ದ್ವೇಷ, ಅಸೂಯೆ, ಕ್ರೌರ್ಯ, ಅಹಂ ಅಂದ್ರೆ ಪ್ರೌಢಿಶಾಗಿರೋದು ಮತ್ತು ಆಸೆ. ಈ ನೆಗೆಟಿವ್ ಗುಣಗಳು ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಎನರ್ಜಿ ಬ್ಲಾಕೇಜ್ ಉಂಟು ಮಾಡಿ ಅಂದ್ರೆ ಶಕ್ತಿ ಪ್ರವಾಹವನ್ನು ಅಲ್ಲಿ ಬ್ಲಾಕ್ ಮಾಡಿ ಏನ್ ಮಾಡುತ್ತವೆಯೋ ಅನೇಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ. ಸ್ವಾದಿಷ್ಠಾನದ ಮೂಲ ಗುಣ ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ. ಇದರ ಶಕ್ತಿಯು ಲುನಾರ್, ಹೆಣ್ಣಿನ ಗುಣ ಹೊಂದಿದೆ. ಸ್ವಾದಿಷ್ಠಾನ ಚಕ್ರದ ಮುಖ್ಯ ಗುರಿ ಏನಂತಂದ್ರೆ ಐ ಎಂಜಾಯ್ ಮೈ ಲೈಫ್ ಫುಲ್ಲಿ ಅಂದ್ರೆ ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತೇನೆ. ಸ್ವಾದಿಷ್ಠಾನ ಚಕ್ರವು ಪಂಚಕೋಶಗಳಲ್ಲಿ ಒಂದಾದ ಪ್ರಾಣಮಯ ಕೋಶವನ್ನು ಪ್ರತಿನಿಧಿಸುತ್ತದೆ. ಈ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಯಾವುದಂದ್ರೆ ವಂ. ಇದೇನಂತಂದ್ರೆ ಈ ಮಂತ್ರದ ಉಚ್ಚಾರದಿಂದ ನಾವು ಸ್ವಾದಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡಬಹುದು, ಬ್ಯಾಲೆನ್ಸ್ ಮಾಡಬಹುದು. ಮತ್ತು ಈ ಚಕ್ರದ ತತ್ವ ಏನಂತಂದ್ರೆ ಜಲತತ್ವ. ನಮ್ಮ ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗಿದ್ರೆ ಅಂದ್ರೆ ಸರಿಯಾಗಿ ಕೆಲಸ ಮಾಡುತ್ತಿದ್ರೆ ನಾವು ಸೃಜನಶೀಲರಾಗಿರುತ್ತೇವೆ, ಕ್ರಿಯೇಟಿವ್ ಆಗಿರುತ್ತೇವೆ, ಸಂವೇದನಶೀಲರಾಗಿರುತ್ತೇವೆ, ಬದಲಾವಣೆಗಳನ್ನು ಸ್ವೀಕರಿಸುವ ಗುಣ ಹೊಂದಿರುತ್ತೇವೆ, ಹೊಂದಾಣಿಕೆ ಮಾಡಿಕೊಳ್ಳುವ ಗುಣ ಹೊಂದಿರುತ್ತೇವೆ, ಆದರ್ಶವಾದಿಗಳಾಗಿರುತ್ತೇವೆ, ಒಳ್ಳೆಯ ಕನಸುಗಳನ್ನು, ಒಳ್ಳೆಯ ಆರೋಗ್ಯಕರ ಆಸೆಗಳನ್ನು ಹೊಂದಿರುತ್ತೇವೆ ಮತ್ತು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅರಳುತ್ತೇವೆ. ಒಂದು ವೇಳೆ ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆದರೆ ವ್ಯಕ್ತಿಯಲ್ಲಿ ನೆಗೆಟಿವ್ ಎಮೋಷನ್ಸ್ ಬೆಳೆಯುತ್ತವೆ, ನಾಟಕೀಯ ಪ್ರವೃತ್ತಿ ಹೊಂದುತ್ತಾನೆ, ಕಾಮದ ಭಾವನೆ ಹೆಚ್ಚುತ್ತವೆ, ನಿರಾಶನಾಗುತ್ತಾನೆ, ಆಕ್ರಮಣಕಾರಿ ಭಾವನೆಗಳು ಬೆಳೆಯುತ್ತವೆ, ಲೈಂಗಿಕತೆಯ ಬಗ್ಗೆ ಭಯ ಉಂಟಾಗುತ್ತದೆ, ಜೀವನ ಸರಿ ಅನ್ಸೋದಿಲ್ಲ, ತಪ್ಪಿತಸ್ಥ ಭಾವನೆ ಮೂಡುತ್ತದೆ, ಮೋಸ ಮಾಡುವ ಗುಣ ಬೆಳೆಯುತ್ತದೆ, ಬದಲಾವಣೆಗೆ ಹೊಂದಿಕೊಳ್ಳಲು ಆಗುವುದಿಲ್ಲ. ಒಂದು ವೇಳೆ ಸ್ವಾದಿಷ್ಠಾನ ಚಕ್ರದಲ್ಲಿ ಶಕ್ತಿಯ ಮಟ್ಟ ಕಡಿಮೆ ಆದ್ರೆ ಅಂದ್ರೆ ಎನರ್ಜಿ ಡೆಫಿಷಿಯನ್ಸಿ ಆದ್ರೆ ಅಂಡರ್ ಆಕ್ಟಿವ್ ಸ್ಯಾಕ್ರಲ್ ಚಕ್ರ ಇದ್ದಾಗ ಖಿನ್ನತೆ ಉಂಟಾಗುತ್ತದೆ, ನಿರಾಶಾವಾದಿಯಾಗುತ್ತಾನೆ. ಮನುಷ್ಯ ಸೃಜನಶೀಲತೆಯ ಕೊರತೆ ಇರುತ್ತೆ, ಮನುಷ್ಯನಲ್ಲಿ ಕ್ರಿಯೇಟಿವಿಟಿಯ ಕೊರತೆ ಇರುತ್ತೆ, ಸಂತೋಷದ ಬಗ್ಗೆ ಭಯ ಉಂಟಾಗುತ್ತೆ, ಸ್ವಯಂ ವಿಧ್ವಂಸಕನಾಗುತ್ತಾನೆ. ಆಮೇಲೆ ಕಾಮಶಕ್ತಿಯ ಕೊರತೆ ಇರುತ್ತೆ, ಶಕ್ತಿಹೀನತೆ ಇರುತ್ತೆ, ಆಮೇಲೆ ಸಂತಾನಹೀನತೆ, ಇರಿಟೇಬಲ್ ಬವಲ್ ಸಿಂಡ್ರಮ್ ಅಂತ ಹೇಳ್ತೀವಿ, ಮೂತ್ರಾಶಯ ಮತ್ತು ಮೂತ್ರನಾಳದ ಸೋಂಕು, ಗರ್ಭಾಶಯದ ಫೈಬ್ರಾಯ್ಡ್ಗಳು, ಸಿಸ್ಟ್ಗಳು, ಋತುಸ್ರಾವದಲ್ಲಿ ಏರುಪೇರು ಅಂದ್ರೆ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ಸ್, ವೃಷಣದ ರೋಗಗಳು, ಆಮೇಲೆ ಪ್ರೋಸ್ಟೇಟ್ ರೋಗಗಳು, ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಸ್ವಾದಿಷ್ಠಾನ ಚಕ್ರದಲ್ಲಿ ಶಕ್ತಿಯ ಮಟ್ಟ ಹೆಚ್ಚಾದ್ರೆ ಅಂದ್ರೆ ಓವರ್ ಆಕ್ಟಿವ್ ಸ್ಯಾಕ್ರಲ್ ಚಕ್ರ ಇದ್ದಾಗ ಅವಾಗೇನಾಗುತ್ತೆ, ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನೆ ಅಂದ್ರೆ ಜನರೊಂದಿಗೆ ಅತಿಯಾದ ಅಟ್ಯಾಚ್ಮೆಂಟ್, ಬಾಂಧವ್ಯ ಹೊಂದುವುದು, ಅಥವಾ ವಸ್ತುಗಳೊಂದಿಗೆ ಅಟ್ಯಾಚ್ಮೆಂಟ್ ಹೊಂದುವುದು, ತುಂಬಾನೇ ಡಿಪೆಂಡ್ ಆಗಿರೋದು, ಆಮೇಲೆ ತುಂಬಾನೇ ಎಮೋಷನಲ್ ಆಗಿ ಪ್ರತಿಕ್ರಿಯಿಸೋದು, ಆಮೇಲೆ ಸ್ನಾಯುಗಳಲ್ಲಿ ವಿಶೇಷವಾಗಿ ನಮ್ಮ ಕಿಬ್ಬೊಟ್ಟೆಯ ಸ್ನಾಯುಗಳು ಅಂದ್ರೆ ಅಬ್ಡಾಮಿನಲ್ ಮಸಲ್ಸ್ ಅವುಗಳಲ್ಲಿ ಸೆಳೆತ ಉಂಟಾಗೋದು, ಇವೇನಂತಂದ್ರೆ ಓವರ್ ಆಕ್ಟಿವ್ ಸ್ವಾದಿಷ್ಠಾನ ಚಕ್ರದ ಲಕ್ಷಣಗಳು. ಹಾಗಾದ್ರೆ ಈ ಸ್ಯಾಕ್ರಲ್ ಚಕ್ರವನ್ನು, ಸ್ವಾದಿಷ್ಠಾನ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲು ನಾವು ಏನ್ ಮಾಡಬೇಕು?
ಮಗುವಿನ ಮನಸ್ಸನ್ನ ಹೊಂದಿರಬೇಕು. ಅಂದ್ರೆ ನಮ್ಮಲ್ಲಿ ಅಡಗಿರ್ತಕ್ಕಂಥ ಮಗುವನ್ನು ನಾವು ಆಕ್ಟಿವ್ ಆಗಿ ಇಡಬೇಕು. ಅಂದ್ರೆ ನಾವು ಕ್ರಿಯೇಟಿವ್ ಆಗ್ತೀವಿ, ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಹಾಡುವುದು ಅಥವಾ ಹಾಡು ಕೇಳುವುದು, ಚಿತ್ರ ಬಿಡಿಸೋದು, ಇಂತಹ ಚಟುವಟಿಕೆಗಳು ಮಾಡೋದ್ರಿಂದ ನಮ್ಮಲ್ಲಿ ಸೃಜನಶೀಲತೆ, ಕ್ರಿಯೇಟಿವಿಟಿ ಹೆಚ್ಚುತ್ತದೆ. ಇದರಿಂದ ಏನಾಗುತ್ತೆ, ನಮ್ಮ ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಇಡಾ ಬ್ರೀದಿಂಗ್ ಮಾಡಬೇಕು. ಅಂದ್ರೆ ಇಡಾ ನಾಡಿಯ ಉಸಿರಾಟ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ನಮ್ಮ ಮೂಗಿನ ಲೆಫ್ಟ್ ಹೊಳೆ ಅಂದ್ರೆ ಎಡ ಹೊಳ್ಳೆಯಿಂದ ನಾವು 8ರಿಂದ 10 ಸಲ ಉಸಿರಾಡಬೇಕು. ಒಂದೇ ಹೊಳ್ಳೆಯಿಂದ, ಲೆಫ್ಟ್ ಸೈಡಿಂದ ಮಾತ್ರ ನಾವು ಬಲ ಹೊಳ್ಳೆಯನ್ನು ಏನ್ ಮಾಡಬೇಕು, ನಾವು ಬೆರಳುಗಳಿಂದ ಅದನ್ನ ಮುಚ್ಚಬೇಕು. ಆಮೇಲೆ ಲೆಫ್ಟ್ ಸೈಡಿಂದ ನಾವು ಉಸಿರಾಡಬೇಕು. ಇದೇನ್ ಮಾಡುತ್ತೆ, ನಮ್ಮ ಲುನಾರ್ ಎನರ್ಜಿಯನ್ನ ಹೆಚ್ಚಿಸುತ್ತೆ. ಚಂದ್ರನಾಡಿಯ ಉಸಿರಾಟದಿಂದ ನಮ್ಮ ಚಂದ್ರನಾಡಿಯಲ್ಲಿ ಎನರ್ಜಿ ಹೆಚ್ಚುತ್ತೆ. ಹೀಗೆ ಎಡಹೊಳ್ಳೆಯಿಂದ ನಾವು ಉಸಿರಾಡಿದಾಗ ಏನಾಗುತ್ತೆ, ಸ್ವಾದಿಷ್ಠಾನ ಚಕ್ರ ತೆರೆದುಕೊಳ್ಳುತ್ತೆ. ಇದರಿಂದ ಈ ಚಕ್ರದಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಏನಿವೆಲ್ಲ ಅವು ದೂರವಾಗುತ್ತವೆ ಮತ್ತು ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಬೀಜ ಮಂತ್ರ ಒಂ ಅಂತಕ್ಕಂಥ ಇದರ ಉಚ್ಚಾರದಿಂದ ಕೂಡ, ಈ ವೈಬ್ರೇಷನ್ ಇಂದ ಒಂ ನಾವು ಉಚ್ಚಾರಿಸಿದಾಗ ಇದರಿಂದ ಏನು ವೈಬ್ರೇಷನ್ ಉಂಟಾಗುತ್ತೆ ಅಲ್ಲ, ಇದರಿಂದ ಏನಾಗುತ್ತೆ, ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಕೂಡ ನಮ್ಮ ಚಕ್ರಗಳಲ್ಲಿರುವ ಬ್ಲಾಕೇಜಸ್ ತೆಗೆದು ಶಕ್ತಿಯ ಸಂಚಾರ ಸರಿಯಾಗಿ ಆಗುತ್ತದೆ. ಸ್ವಾದಿಷ್ಠಾನ ಚಕ್ರದ ತೊಂದರೆಗಳನ್ನು ನಿವಾರಿಸಿ ಈ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಆಹಾರ ಪದಾರ್ಥಗಳು ಯಾವಂತಂದ್ರೆ ಕಿತ್ತಳೆ ಹಣ್ಣು, ಕರ್ಬೂಜ ಹಣ್ಣು ಅಂದ್ರೆ ಮೆಲಾನ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಸೇಬು, ಪೇರ್ಲೆ ಹಣ್ಣು ಪಿಯರ್ಸ್ ಅಂತ ಹೇಳ್ತೀವಿ, ಅಂಜೂರ, ತೆಂಗಿನಕಾಯಿ, ದಾಲ್ಚೀನಿ, ಪಾಲಕ್, ಸೌತೆಕಾಯಿ ಮತ್ತು ಟೊಮ್ಯಾಟೊ. ಈ ಆಹಾರ ಪದಾರ್ಥಗಳು ಸ್ವಾದಿಷ್ಠಾನ ಚಕ್ರದ ಆರೋಗ್ಯ ಕಾಪಾಡುತ್ತವೆ. ಇದರ ಜೊತೆಗೆ ನಾವು ಮತ್ತೊಂದು ಗಮನದಲ್ಲಿಡಬೇಕಾದ ವಿಷಯ ಏನಂತಂದ್ರೆ, ನಾವು ಹೆಚ್ಚು ಪ್ರಮಾಣದಲ್ಲಿ ನೀರು ಕೂಡ ಕುಡಿಯಬೇಕು. ಇದು ಕೂಡ ಏನಂತಂದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಆರೋಗ್ಯದಿಂದ ಇಡುತ್ತೆ. ಇನ್ನು ಬಣ್ಣಗಳಲ್ಲಿ ಕೇಸರಿ ಬಣ್ಣ ಏನಿದೆಲ್ಲ ಅದು ಸ್ವಾದಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬಣ್ಣ. ಈ ಕೇಸರಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ, ಕೇಸರಿ ಬಣ್ಣದ ವಸ್ತುಗಳನ್ನು ಬಳಸೋದ್ರಿಂದ, ಕೇಸರಿ ಬಣ್ಣದ ಜ್ಯೂಸ್ ಅಥವಾ ಆಹಾರ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮ್ಮ ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗುತ್ತದೆ. ಇನ್ನು ಯೋಗಾಸನಗಳಿಂದ ನಾವು ಯಾವ ರೀತಿ ಸ್ವಾದಿಷ್ಠಾನ ಚಕ್ರವನ್ನು ಅರಳಿಸಬಹುದು ಅನ್ನೋದನ್ನು ನೋಡೋಣ. ಇಲ್ಲಿ ಯಾವ ಯೋಗಾಸನಗಳಿಂದ ನಾವು ಇದನ್ನ ಆಕ್ಟಿವೇಟ್ ಮಾಡಬಹುದಂದ್ರೆ ಬದ್ಧ ಕೋನಾಸನ, ಆಮೇಲೆ ಉಪವಿಷ್ಟ ಕೋನಾಸನ, ಇದನ್ನ ನಾವು ಕನ್ನಡದಲ್ಲಿ ಪಾದ ಪ್ರಸಾರಿತ ಪಶ್ಚಿಮೋತ್ತಾಸನ ಅಂತ ಕೂಡ ಹೇಳ್ತೀವಿ. ಆಮೇಲೆ ಶಲಭಾಸನ, ಆಮೇಲೆ ಭುಜಂಗಾಸನ ಕೋಬ್ರಾ ಪೋಸ್ನಲ್ಲಿ, ಆಮೇಲೆ ವಜ್ರೋಲಿ ಮುದ್ರಾ ಅಂತ ಹೇಳ್ತೀವಿ, ಇದು ಪುರುಷರಲ್ಲಿ, ಆಮೇಲೆ ಸಹಜೋಲಿ ಮುದ್ರಾ ಇದು ಮಹಿಳೆಯರಲ್ಲಿ, ಸ್ತ್ರೀಯರಲ್ಲಿ, ಆಮೇಲೆ ಅಶ್ವಿನಿ ಮುದ್ರಾ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನಾವೇನ್ ಮಾಡಬಹುದು, ಸ್ವಾದಿಷ್ಠಾನ ಚಕ್ರವನ್ನ ಆಕ್ಟಿವೇಟ್ ಮಾಡಬಹುದು. ಉಪವಾಸ ಮತ್ತು ಮೌನವ್ರತ ಮಾಡೋದ್ರಿಂದ, ಆಕ್ಚುಲಿ ನಾವು ರಿಸರ್ಚ್ ಪ್ರಕಾರ ನೋಡ್ಬೇಕಂದ್ರೆ ವಾರಕ್ಕೊಂದಿನ ಮೌನವ್ರತ ಆಚರಿಸ್ಬೇಕು. ಆದ್ರೆ ನಾವು ತಿಂಗಳಿಗೆ ಅಟ್ಲೀಸ್ಟ್ 1-2 ದಿನವಾದ್ರೂ ನಾವು ಸಂಪೂರ್ಣವಾಗಿ ಮೌನವ್ರತ ಮಾಡಬೇಕು. ಇವೇನ್ ಮಾಡುತ್ತವೆ, ಇವೆಲ್ಲ ಮುದ್ರೆಗಳು, ಯೋಗಾಸನಗಳು ಮತ್ತು ಈ ರೀತಿ ಉಪವಾಸ ಮೌನವ್ರತ ಮಾಡೋದ್ರಿಂದ ಇವು ಸ್ವಾದಿಷ್ಠಾನ ಚಕ್ರವನ್ನು ಅರಳಿಸಿ ಅದರಲ್ಲಿ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.